ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹೆಂಗೆ ಹಂತ ಹಂತವಾಗಿ ಕೇಂದ್ರ ಸರ್ಕಾರ ಈ ಪ್ರತಿಭಟನೆಗೆ ಈಲ್ಡ್ ಆಗ್ತಾ ಬಂತು ಅನ್ನೋದನ್ನು ವಿವರಿಸ್ತಾ ಇದ್ರಿ ನೀವು. ಅಜಿತ್ ನೋಡಿ, ಮೊದಲ ಒಂದು 17ರಿಂದ 18 ದಿನಗಳ ಕಾಲ ಸರ್ಕಾರ ಈ ಪ್ರತಿಭಟನೆಯತ್ತ ನೋಡಲಿಕ್ಕೂ ತಯಾರಿರಲಿಲ್ಲ. ಎಸ್, ಅದೇ ಒಂದು ರೀತಿಯಾಗಿರ್ತಕ್ಕಂಥ ದೇಶದ್ರೋಹಿಗಳು, ಯಾವುದೋ ಸ್ಪಾನ್ಸರ್ಡ್ ಆಗಿರ್ತಕ್ಕಂಥ ಪ್ರತಿಭಟನೆ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಲಿಲ್ಲ, ಆಡಳಿತ ಪಕ್ಷದ ವಕ್ತಾರರು ಹೇಳೋದನ್ನು ನಾವು ಕೇಳ್ತಾ ಇದ್ವಿ. ಆದರೆ ಸೋನಂ ವಾಂಗ್ಚುಕ್ರ ಪ್ರತಿಭಟನೆ ಒಂದು ರೀತಿಯಾಗಿರ್ತಕ್ಕಂಥ ಅಟೆನ್ಷನ್ ಏನು ಡ್ರಾ ಮಾಡ್ತಾ ಇತ್ತು. ಆ ಕಾರಣದಿಂದ ಸರ್ಕಾರಕ್ಕೆ ಅನ್ನಿಸ್ಲಿಕ್ಕೆ ಶುರು ಆಯಿತು, ಒಂದು ರೀತಿಯಾಗಿ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಎಲ್ಲಿ ಇನ್ನಷ್ಟು ತೀವ್ರವಾಗಬಹುದಾ ಅಂತಕ್ಕಂಥದ್ರ ಬಗ್ಗೆ ಸರ್ಕಾರಕ್ಕೆ ಆತಂಕಗಳಿದ್ವು. ಆ ಕಾರಣದಿಂದ ಸರ್ಕಾರವೂ ಕೂಡ 2 ಹೆಜ್ಜೆ ಕೆಳಗಿಳಿತು. ಮೊದಲ ಬಾರಿ ಅನಿಸುತ್ತೆ 1 ತಿಂಗಳ ಅವಧಿಯ ಹಿಂದೆ ಇಂಟರ್ನೆಟ್ನಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ 12 ವರ್ಷದಲ್ಲಿ ಯಾರದೇ ರಾಜೀನಾಮೆಯನ್ನು ತೆಗೆದುಕೊಳ್ಳದೇ ಇದ್ದ ಒಂದು ಬಲಾಢ್ಯ ಪಕ್ಷದ ಮೊದಲ ವಿಕೆಟನ್ನು ಮೊದಲ ಹಂತದಲ್ಲೇ ಈ ರಾಜಕೀಯ ಪಾರ್ಟಿ ಆ ಒಂದು ರಾಜೀನಾಮೆಯನ್ನು ಪಡೆಯೋದರೊಂದಿಗೆ ಯಶಸ್ವಿಯಾಗಿದೆ ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಹೋರಾಟ. ಆದರೆ ನಿಶ್ಚಿತವಾಗಿ ಸರ್ಕಾರವೂ ಕೂಡ ಮೊದಲ ದಿನದಿಂದಲೇ ಇದರ ಬಗ್ಗೆ ಒಂದು ಪ್ರೊಆಕ್ಟಿವ್ನೆಸ್ಸನ್ನು ತೋರಿಸಿದ್ರೆ, ಸ್ವಲ್ಪ ಕಂಪ್ಯಾಷನೇಟನ್ನು ತೋರಿಸಿದ್ರೆ ಇದಕ್ಕೂ ಮುಂಚೆ ಈ ಮ್ಯಾಟರ್ ರಿಸಾಲ್ವ್ ಆಗ್ತಿತ್ತು ಅನಿಸುತ್ತೆ. ಬಟ್ ಸರ್ಕಾರಕ್ಕೆ ಒಂದು ಯೂಸ್ವಲ್ ಆಗಿರ್ತಕ್ಕಂಥ ನೀವು ಒಂದು ಅರೋಗನ್ಸ್ ಅಂತಿರೋ ಒಂದು ರೀತಿ ನಾವ್ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ಆ್ಯಟಿಟ್ಯೂಡ್ನ ಕಾರಣದಿಂದಾಗಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆಗೆ ತಯಾರಿರಲಿಲ್ಲ. ಆದರೆ ಕಳೆದ 5 ದಿನಗಳ ಅವಧಿಯಲ್ಲಿ ಸರ್ಕಾರವೂ ಒಂದು ಫ್ಲೆಕ್ಸಿಬಿಲಿಟಿಯನ್ನು ತೋರಿಸಿದೆ. ಯೂಶಲಿ ಈ ಸರ್ಕಾರ ಅಷ್ಟು ಬೇಗ ಫ್ಲೆಕ್ಸಿಬಿಲಿಟಿಯನ್ನು ತೋರಿಸ್ತಾ ಇರಲಿಲ್ಲ. ನಾವು ರೈತರ ಪ್ರತಿಭಟನೆಯನ್ನು ಕೂಡ ನೋಡಿದ್ವಿ. ತುಂಬ ದಿನಗಳ ನಂತರ ರೈತರ ಪ್ರತಿಭಟನೆಯ ಕಾರಣದಿಂದ 3 ಕೃಷಿ ಕಾನೂನುಗಳನ್ನು ಸರ್ಕಾರ ಹಿಂತೆಗೆದುಕೊಂಡಿತ್ತು. ಈಗ ಸೋನಂ ವಾಂಗ್ಚುಕ್ರ ಪ್ರತಿಭಟನೆ ಮತ್ತು ವಿದ್ಯಾರ್ಥಿಗಳು ಬೀದಿಗಿಳಿಯುವುದರೊಂದಿಗೆ ಸರ್ಕಾರದ ಮೊದಲ ವಿಕೆಟ್ 12 ವರ್ಷಗಳ ನಂತರ ಪತನವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಜೊತೆಗಿನ ಮಾತುಕತೆಯ ನಂತರ ಈಗ ವಿದ್ಯಾರ್ಥಿ ನಾಯಕರು ಕೂಡ ನಾವು ಕೂಡಲೇ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಪೊಲಿಟಿಕಲಿ ಅಂತಕ್ಕಂಥದ್ದು ಮುಖ್ಯ. ಯಾಕಂದರೆ ಇಷ್ಟು ದಿನಗಳವರೆಗೆ 3ನೇ ಅವಧಿಯಲ್ಲಿ ಆರಿಸಿ ಬಂದ ನಂತರ ವಿಪಕ್ಷಗಳ ಒಂದು ರೀತಿಯಾಗಿರ್ತಕ್ಕಂಥ ರಿಡಂಡೆಂಟ್ ರೂಪದಲ್ಲಿ ವಿಪಕ್ಷಗಳು ಕಾಣ್ತಾ ಇದ್ವು. ಆದರೆ ಏಕಾಏಕಿ ಅಭಿಜಿತ್ ದಿಪ್ಕೆ ಅಂತಕ್ಕಂಥ ಒಬ್ಬ ಯುವಕ ಅಮೆರಿಕಾದಿಂದ ಬಂದು ಇಂಟರ್ನೆಟ್ನಲ್ಲಿ ಅದಕ್ಕೊಂದು ಪ್ರಚಂಡವಾಗಿರ್ತಕ್ಕಂಥ ಬೆಂಬಲ ದೊರೆತು ನಂತರ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಶಿಕ್ಷಣ ಸಚಿವರ ರಾಜೀನಾಮೆಗೇನು ಕಾರಣ? ಯಾಕೆ ಶಿಕ್ಷಣ ಇಲಾಖೆ ಮುಖ್ಯ ಆಗುತ್ತೆ ಅಜಿತ್? ಯಾಕಂದರೆ ಧರ್ಮೇಂದ್ರ ಪ್ರಧಾನ್ ಸಂಘ ಪರಿವಾರದ ಹಿನ್ನೆಲೆಯಿಂದ ಬರ್ತಾರೆ, ಸ್ವತಃ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಿನ್ನೆಲೆಯಿಂದ ಬರ್ತಾರೆ. ಇಡೀ ಸರ್ಕಾರದಲ್ಲಿ ಶಿಕ್ಷಣ ಮತ್ತು ಕಲ್ಚರ್ ಸಂಸ್ಕೃತಿ ಏನು 2 ಇಲಾಖೆಗಳಿವೆ, ಅವುಗಳನ್ನು RSS ಬ್ಯಾಕ್ಸೀಟ್ ಡ್ರೈವಿಂಗ್ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಅದರ ಮಧ್ಯೆ ಧರ್ಮೇಂದ್ರ ಪ್ರಧಾನ್ ಯಾರು RSSನ ಒಂದು ರೀತಿಯಾಗಿರ್ತಕ್ಕಂಥ ಚಹೇತ ಮಂತ್ರಿಯಾಗಿದ್ದರು, ಅವರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿದ್ದೇ ಧರ್ಮೇಂದ್ರ ಪ್ರಧಾನ್ ಕಾಲದಲ್ಲಿ. ಅವರ ವಿಕೆಟನ್ನು ಪಡೆದಿರ್ತಕ್ಕಂಥದ್ದರ ಕಾನ್ಸಿಕ್ವೆನ್ಸ್ ಏನು, ಅದರ ಮುಂದಿನ ಪೊಲಿಟಿಕ್ಸ್ ಏನು, ಇದು ಪ್ರಾಯಶಃ ಕೆಲ ದಿನಗಳ ಕಾಲ ಕಾಯಬೇಕಾಗತ್ತೆ. ಆದರೆ ಆಳುವ ಸರ್ಕಾರಕ್ಕೆ ಇದೊಂದು ರೀತಿಯ ಪೊಲಿಟಿಕಲಿ ಕೂಡ ಎಚ್ಚರಿಕೆಯ ಕರೆಗಂಟೆ ಅಂತಕ್ಕಂಥದ್ದನ್ನು ಕೂಡ ಒಪ್ಪಲೇಬೇಕು. ಒಂದು ಹಂತದಲ್ಲಿ ನಾವೇನೂ ಮಾಡಲ್ಲ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಾ ಇತ್ತು. ಬಟ್ ಕೊನೆಯ 3-4 ದಿನಗಳಲ್ಲಿ ಈಲ್ಡ್ ಆಗ್ತಾ ಹೋಯಿತು. ಎಷ್ಟರ ಮಟ್ಟಿಗೆ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವತಃ ಬಂದು ರಾತ್ರಿ ಯುವಕರನ್ನು ರೀಚ್ ಔಟ್ ಆಗ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಸೆಲ್ಫಿ ವಿಡಿಯೋವೊಂದನ್ನು ನಡೆಸಿದರು. ಬಟ್ ನನ್ನ ಇನ್ನೊಂದು ವಿಡಿಯೋ ಬಿಟ್ಟರು ಮತ್ತೆ. ಬಟ್ ಇನ್ನೊಂದನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ನಾನು ಅನೇಕ ಬಾರಿ ಈ ವಿಷಯವನ್ನು ಹೇಳಿದ್ದೀನಿ. ಮೋದಿ ಮತ್ತು ಅಮಿತ್ ಶಾರ ಪ್ಲಸ್ ಮೈನಸ್ ಬಗ್ಗೆ ಬಿಡಿ, ನಾವು ಪೊಲಿಟಿಕಲಿ ಚರ್ಚೆ ಮಾಡ್ತಾ ಇರ್ತೀವಿ. ಬಟ್ ಯಾವಾಗ ಪ್ರಸಂಗ ಬೀಳುತ್ತೋ ದೇ ಆರ್ ಮೋರ್ ಫ್ಲೆಕ್ಸಿಬಲ್. ಅದು ಪ್ರಾಯಶಃ ಅಲ್ಲ, ಫ್ಲೆಕ್ಸಿಬಲ್ ಆಗಬೇಕಾದ ಅನಿವಾರ್ಯತೆಯನ್ನು ಈ ಹೋರಾಟ ಸೃಷ್ಟಿ ಮಾಡ್ತು ಅಲ್ಲ. ನೀವು ಎಲ್ಲ ಹೋರಾಟಗಳಲ್ಲಿ ನೋಡಿ, ಗುಜರಾತ್ನಲ್ಲಿ ಹಾರ್ದಿಕ್ ಪಟೇಲ್ ಏನೊಂದು ಹೋರಾಟವನ್ನು ನಡೆಸಿದ್ರು, ಮೀಸಲಾತಿ ಹೋರಾಟ.
ಮೊದಲು ನರೇಂದ್ರ ಮೋದಿ ಸರ್ಕಾರ ಆ ಮೀಸಲಾತಿ ಹೋರಾಟಗಾರರ ಜೊತೆ ಮಾತುಕತೆಗೂ ತಯಾರಿರಲಿಲ್ಲ, ಪ್ರಚಂಡ ಆಕ್ರೋಶವನ್ನು ಎದುರಿಸ್ತು. ನಂತರ 10% ಈ ಒಂದು ಮೀಸಲಾತಿಯ ನಿರ್ಣಯವನ್ನು ಮೋದಿ ಸರ್ಕಾರವೇ ತೆಗೆದುಕೊಳ್ತು. ಅದಾದ್ಮೇಲೆ ನಿಮ್ಗೆ ಹಾರ್ದಿಕ್ ಪಟೇಲ್ BJP ಒಳಗಡೆ ಬಂದು ಕೂತ್ಕೊಂಡ್ರು. ಕೃಷಿ ಕಾನೂನಿನ ವಿರುದ್ಧದ ಹೋರಾಟ, ಅದರ ನರೇಟಿವನ್ನು ಬಿಗಡಾಯಿಸುವ ಪ್ರಯತ್ನವನ್ನು ಸರ್ಕಾರ ಎಷ್ಟೇ ಮಾಡಿದರೂ ಕೂಡ ಪಂಜಾಬ್ ಮತ್ತು ಹರಿಯಾಣದ ರೈತರು ಬಾರ್ಡರ್, ಶಂಭು ಬಾರ್ಡರ್ನಿಂದ ಹಿಡಿದು ದಿಲ್ಲಿ ಬಾರ್ಡರ್ವರೆಗೆ ಎಲ್ಲೂ ಏಳದೇ ಇದ್ದಾಗ ಸರ್ಕಾರ ಕೃಷಿ ಕಾನೂನನ್ನು ಹಿಂದಕ್ಕೆ ಸರಿಸ್ತು, ಆ ಕಾನೂನನ್ನು ರದ್ದುಪಡಿಸ್ತು. ಈಗ ಈ ಪ್ರತಿಭಟನೆಯ ಸಂದರ್ಭದಲ್ಲೂ ಕೂಡ ಸರ್ಕಾರ ಸಾಕಷ್ಟು ಏನೇನೋ ಪ್ರಯತ್ನಗಳನ್ನು ಮಾಡ್ತು, ಅಥವಾ BJP ನಾಯಕರು ಕೂಡ ಪ್ರಯತ್ನಗಳನ್ನು ಮಾಡಿದರು. ಆದರೆ ಯಾವಾಗ ವಿದ್ಯಾರ್ಥಿ ಚಳುವಳಿಗಾರರು ಹಿಮ್ಮೆಟ್ಟದೇ ಇದ್ದಾಗ ಸರ್ಕಾರ ದಿನದಿಂದ ದಿನಕ್ಕೆ ಈಲ್ಡ್ ಆಗ್ತಾ ಬಂತು. ನನಗನ್ಸುತ್ತೆ ನರೇಂದ್ರ ಮೋದಿ ಅವರ ಒಟ್ಟಾರೆ 2 ದಿನಗಳ ವಿಡಿಯೋಗಳು, ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಒಂದು ನ್ಯೂಟ್ರಲ್ ಜಾಗದಲ್ಲಿ ಬಂದು ಚಳುವಳಿಗಾರರು, ಯೂಶಲಿ ಸರ್ಕಾರಗಳು ಇದನ್ನು ಮಾಡಲ್ಲ, ಹೌದು ಹೌದು, ಬಟ್ ನಾವು ಈಲ್ಡ್ ಆಗ್ಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸ್ತಾ ಜಂತರ್ ಮಂತರನ್ನು ಖಾಲಿ ಮಾಡಿಸೋದು ಪ್ರಧಾನಮಂತ್ರಿಗಳ ಮೊದಲ ಆದ್ಯತೆ ಕಾಣ್ತಾ ಇದೆ. ಅದು ಆ ಕಾರಣದಿಂದ ಈ ಈಲ್ಡಿಂಗ್ ಪ್ರೊಸೆಸ್ ಜಾರಿಯಲ್ಲಿದೆ. ಅದರ್ವೈಸ್ ಇವತ್ತಿನ BJP ಸರ್ಕಾರದ ಜನಪ್ರಿಯತೆ, ಗೆದ್ದಿರ್ತಕ್ಕಂಥ ಚುನಾವಣೆಗಳ ನಂತರ ಈ ಸರ್ಕಾರ ಈಲ್ಡ್ ಆಗುವ ಸರ್ಕಾರ ಆಗಿರಲಿಲ್ಲ. ಆದರೆ ವಿದ್ಯಾರ್ಥಿ ಚಳುವಳಿಗಾರರು, ನೀಟ್ ಪರೀಕ್ಷೆ, BJPಯ ಬೆಂಬಲಿಗರ ಅನುಕಂಪ ಕೂಡ ಈ ಹೋರಾಟಕ್ಕೆ ದೊರೆತಿದೆ. ನನಗನ್ಸುತ್ತೆ ಈ ಹೋರಾಟಕ್ಕಿಂತ ಜಾಸ್ತಿಯಾಗಿ ನೀಟ್ ಪೇಪರ್ ಲೀಕ್ ವಿಷಯದ ಪರವಾಗಿ ಜನ ಒಂದು ರೀತಿಯಾಗಿರ್ತಕ್ಕಂಥ ಗಲಿಬಿಲಿಗೊಂಡಿದ್ದರಿಂದ ಸರ್ಕಾರಕ್ಕೂ ಕೂಡ ತಡವಾಗಿ ಅರಿವಾಯ್ತಾ, ಪೊಲಿಟಿಕಲಿ ಇನ್ಎವಿಟೇಬಲ್ ಆಗಿತ್ತಾ, ಸರ್ಕಾರ ಈಲ್ಡ್ ಆಗ್ತಾ ಹೋಯಿತು. ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯೊಂದಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಮೋದಿ ಸರ್ಕಾರದ ಮೊದಲ ವಿಕೆಟನ್ನು ಪತನಗೊಳಿಸಿದೆ. ಇದು ಇಲ್ಲಿಂದ ಮುಂದೆ ಎಲ್ಲಿ ಹೋಗುತ್ತೆ? ಕಾಕ್ರೋಚ್ ಜನತಾ ಪಾರ್ಟಿ ಏನು ಮಾಡುತ್ತೆ? ಇಡೀ ದೇಶದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸಂಘಟನೆ ಮಾಡುತ್ತಾ, ಅಥವಾ ಆಮ್ ಆದ್ಮಿ ಪಕ್ಷದ ಒಂದು ಭಾಗವಾಗಿ ಕೆಲಸ ಮಾಡುತ್ತಾ? ಎಸ್, ಇವೆಲ್ಲವೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ದೃಷ್ಟಿಯಿಂದ ಇರೋ ವಿಷಯಗಳು. ಸರ್ಕಾರದ ದೃಷ್ಟಿಯಿಂದ ಇರತಕ್ಕಂಥದ್ದು ಅಜಿತ್, ಈ ಚಳುವಳಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಏನು ಹೇಳಿದೆ? ನೀವು ಚುನಾವಣೆಗಳನ್ನು ಗೆಲ್ತಿದ್ದೀರಿ, ಸಂತೋಷ, ಜನಪ್ರಿಯತೆ ನಿಮಗಿದೆ, ಸಂತೋಷ, ನಿಮಗೊಂದು ಕೇಡರ್ ಇದೆ, ಸಂತೋಷ, ಆದರೆ ಕೆಲ ವಿಷಯಗಳಲ್ಲಿ ನೀವು 2 ಹೆಜ್ಜೆ ಹಿಂದೆ ಇಟ್ಟು 2 ಹೆಜ್ಜೆ ಕೆಳಗೆ ಬಂದು ರಿಸೆಟ್ ಬಟನ್ ಅನ್ನು ಒತ್ತುವ ಅವಶ್ಯಕತೆ ಇದೆ ಅನ್ನೋದು ಈ ಚಳುವಳಿ ಸರ್ಕಾರಕ್ಕೆ ಹೇಳಿದೆ. ಸರ್ಕಾರ ಕಳೆದ 4-5 ದಿನಗಳಿಂದ ಆ ರಿಸೆಟ್ ಬಟನ್ ಅನ್ನು ಕೂಡ ಒತ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.